ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ಒಂದು ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಫ್ ಹೇಗೆ ಅನ್ಪ್ರೆಡಿಕ್ಟಬಲ್ ಅಂತ ಅನ್ನೋದನ್ನು. ಸೊ ಲೈಫ್ ಹೌದು ಅನ್ಪ್ರೆಡಿಕ್ಟಬಲ್ಲೇ. ಅದನ್ನು ನಾನು ಹೇಗೆ ಅಂತ ಹೇಳೋದು ಬೇಕಾಗಿಲ್ಲ. ಕೆಲವೊಂದೊಂದು ವಿಚಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ್ಯಾವ ವಿಚಾರ ಅನ್ನೋದನ್ನ ಹೇಳ್ತೀನಿ. ಸೊ ಹುಟ್ಟು ಸಾವು ಎರಡೂ ನಮ್ಮ ಕೈಯಲ್ಲಿ ಇಲ್ಲ ಅಂತ ಅಂದಮೇಲೆ ಸಾವಿಗೂ ಹುಟ್ಟಿಗೂ ರಿಲೇಷನ್ಶಿಪ್ಪೇ ಇಲ್ಲ ಅಂತ ನಾವು ಅಂದ್ಕೋಬೇಕು. ಬಂದಾಗಲೂ ಝೀರೋ, ಹೋಗಬೇಕಾದ್ರೂ ಝೀರೋ. ಲೈಫ್ ಒಂಥರ ಅನ್ಪ್ರೆಡಿಕ್ಟಬಲ್ ಅನ್ನೋದು ಇದಕ್ಕೆ. ಸೊ ಇದ್ದಾಗ ಜನಗಳ ಹತ್ರ ಜಗಳಾಡ್ತಾ ಹೋಗ್ತೀವಿ, ಹಾಗೆ ಸಾಯಬೇಕಾದ್ರೆ ಏನು ತೊಗೊಂಡೋಗಲ್ಲ ಅಲ್ವಾ. ಸೊ ಹೌದು ಲೈಫ್ ಒಂಥರ ಹೀಗೆ ಇದ್ದಾಗ ಹೋರಾಟ ಆರಾಟ ಎರಡೂ ಇರುತ್ತೆ, ಹೋಗ್ಬೇಕಾದ್ರೆ ಏನೂ ಇರಲ್ಲ. ಒಂದೆರಡು ಹನಿ ಕಣ್ಣೀರು, ಇತ್ತೀಚಿನ ಕಾಲದಲ್ಲಂತೂ 2 ಹನಿ ಕಣ್ಣೀರು ಬರೋದೇ ಹೆಚ್ಚು ಅಂತಲೇ ಅನ್ಬೋದು. ಯಾಕಂದರೆ ಜನಗಳು ಹಾಗಿರ್ತಾರೆ. ಸೊ 2 ಹನಿ ಕಣ್ಣೀರು ಹಾಕೋದು ಎಷ್ಟು ಕಷ್ಟ ಆಗಿಬಿಡುತ್ತೆ ಅಂತಂದರೆ, ಸೊ ನೋಡಿ ಈ ರೀತಿ ನಡೀಲಿ ಯಾವಾಗ ಹೇಗೆ ಬಂದು ಕುದ್ಬಿಟ್ಟು ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ. ಸೊ ಹೌದು ಅದನ್ನ ಹೇಳಕ್ಕೆ ಹೊರಟಿದ್ದೀನಿ. ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ, ಇಷ್ಟೊಂದೆಲ್ಲ ಡ್ರ್ಯಾಗ್ ಮಾಡೋ ನೆಸಸರಿ ಇದೆಯಾ ಮೇಡಮ್ ಅಂತ ನೀವೆಲ್ಲ ಕೇಳ್ಬೋದು. ಹೌದು ಡ್ರ್ಯಾಗ್ ಮಾಡೋ ನೆಸಸರಿ ಅಂತೂ ಇದೆ. ಯಾಕೆ ಅಂತ ಅಂದರೆ ನನ್ನ ಜೀವನವೂ ಅಷ್ಟೇ ಅಲ್ವೇನ್ರಿ. ಡ್ರ್ಯಾಗ್ ಮಾಡಿ 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 ಕೊನೆಗೆ ನಾವು ಎಲ್ಲಿ ಹೋಗ್ತೀವಿ ಅಂತಲೇ ಗೊತ್ತಾಗಲ್ಲ. ಹುಟ್ಟಬೇಕಾರೆ ನಾನು ಆ್ಯಕ್ಚುಲಿ ಹುಟ್ಟಬೇಕಾರೆ ಬಡವರಾಗಿ ಹುಟ್ಬೋದು, ಅದೇ ಸಾಯ್ಬೇಕಾದ್ರೆ ಶ್ರೀಮಂತರಾಗದೆ ಸತ್ತರೆ ನಾವು ಏನೂ ಮಾಡಿಲ್ಲ ಅಂತ ಆಗಿಬಿಡುತ್ತೆ. ಸೊ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಅದನ್ನೇ ಅನ್ಪ್ರಿಡಿಕ್ಟಬಲ್ ಅಂತ ಅನ್ನೋದು. ಅನ್ಪ್ರಿಡಿಕ್ಟಬಲ್ ಅಂತ ಅಂದರೆ ನೀವು ಬರೀ ಊಟ ತಿನ್ನೋದು ಅಥವಾ ಲೈಫಲ್ಲಿ ಆಗುವಂತಹ ಘಟನೆಗಳಾಗಿರ್ಬೋದು, ಬರೀ ಇದೆ ಅಂತ ಅಲ್ಲ. ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು, ಜನಗಳು ಸಂಪಾದನೆ ಮಾಡೋದಾಗಿರ್ಬೋದು ಅಲ್ಲ, ನಾವು ಎಷ್ಟು ಫೀಲ್ ಮಾಡಿದ್ದೀವಿ ಲೈಫನ್ನು ಅಂತ ಅನ್ನೋದು ಕೂಡ ಒಂಥರ ಲೈಫ್ ಅಂತಲೇ ಅಂತಾರೆ. ಸೊ ನಾನು ಕೆಲವೊಂದೊಂದು ಲೈನ್ಸ್ಗಳನ್ನ ಹೇಳಿದೆ ಇದರಲ್ಲಿ. ಯಾವುದು ನಿಮಗೆ ಯಾವ ಲೈನ್ಸ್ ಇಷ್ಟ ಆಯಿತು ಅಂತ ಹೇಳೋ ಮೂಲಕ ಲೈಫ್ ಯಾಕೆ ಅನ್ಪ್ರಿಡಿಕ್ಟಬಲ್ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಅದರ ಒಂದು ರಿಪ್ಲೈ ವಿಡಿಯೋ ನಿಮಗೆ ಸದ್ಯದಲ್ಲೇ ಬರ್ತಾ ಹೋಗುತ್ತೆ. ಸೊ ಹೀಗೆ ಲೈಫ್ ಲೆಸನ್ಸ್ ಆಗಿರ್ಬೋದು, ಕೆಲವೊಂದೊಂದು ವಿಚಾರಗಳನ್ನಾಗಿರ್ಬೋದು ನಾನು ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಿಕೊಂಡು ಹೋಗ್ತೀನಿ. ಹಾಗೆ ಬ್ಲಾಗ್ನ ಕೂಡ ಹಾಕ್ತೀನಿ, ಮನಿ ಸೀರೀಸ್ಗಳನ್ನ ಕೂಡ ಹಾಕ್ತೀನಿ. ಬಟ್ ನಿಮ್ಮ ಎನ್ಕರೇಜ್ಮೆಂಟ್ ನನಗಿರಬೇಕು. ಸೊ ಐ ಹೋಪ್ ಈ ಕೆಲವೊಂದೊಂದು ವಿಚಾರಗಳು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ಚಿಕ್ಕ ಬ್ಲಾಗ್ನ ಕೂಡ ಲೈಕ್ ಮಾಡಿ, ಓಕೆನಾ. ಈ ರೀತಿಯಾದ ಬ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕೂಡ ಹೇಳಿ. ಥ್ಯಾಂಕ್ ಯು.